ಭಾರತದ ಅತಿದೊಡ್ಡ ಬ್ಯಾಂಕ್ SBI ಇವತ್ತು 7% ಕರೆಕ್ಷನ್ ಆಗಿದೆ. ಕಾರಣ ಏನಂತ ಗೊತ್ತಾ? ಎಲ್ಲವನ್ನ ಹೇಳ್ತೀನಿ, ಈ ವಿಡಿಯೋನ ಕೊನೆವರೆಗೂ ನೋಡಿ. SBIದು ಇವತ್ತು Q4 ರಿಸಲ್ಟ್ ಇತ್ತು. ಇದರ ರಿಸಲ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಮ್ಮಿ ಬಂದಿದೆ. ಅದಕ್ಕೋಸ್ಕರ ಸ್ಟಾಕ್ ಕರೆಕ್ಷನ್ಸ್ ಆಗ್ತಿದೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ 16% ಡೌನ್ ಆಗಿದೆ. ಆಪರೇಟಿಂಗ್ ಪ್ರಾಫಿಟ್ ಅಂತಂದರೆ ಕಂಪ್ನಿಯ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಏನಿರುತ್ತೆ ಅದೆಲ್ಲವನ್ನ ಮೈನಸ್ ಮಾಡಿದ ಏನು ಉಳಿಯುತ್ತಲ್ಲ, ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಆಪರೇಟಿಂಗ್ ಪ್ರಾಫಿಟ್ ಅಂತ ಕರಿತೀವಿ. ಅದು 16% ಡೌನ್ ಆಗಿದೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಎಕ್ಸ್ಪೆಕ್ಟೆಡ್ಗಿಂತ ಕಮ್ಮಿ ಆಗಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತಂದರೆ ಉದಾಹರಣೆಗೆ ನೀವು ಬ್ಯಾಂಕಲ್ಲಿ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ FD ಇಡ್ತೀರಾ. FD ಇಟ್ಟಿದ್ದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ, ನಿಮಗೆ 5% ಇಂಟ್ರೆಸ್ಟನ್ನು ಪೇ ಮಾಡುತ್ತೆ. ಇನ್ನೊಬ್ಬ ವ್ಯಕ್ತಿ ಮನೆ ಕಟ್ಟೋದಕ್ಕೋಸ್ಕರ 1 ಲಕ್ಷ ರೂಪಾಯಿ ಲೋನ್ ತಗೋತಾನೆ. ಆ ವ್ಯಕ್ತಿಗೆ ಬ್ಯಾಂಕ್ ಏನು ಮಾಡುತ್ತೆ, 10% ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ. ನೀವು FD ಇಟ್ಟಿದ್ದಕ್ಕೆ ನಿಮಗೆ 5% ಇಂಟ್ರೆಸ್ಟ್ ಕೊಡುತ್ತೆ, ಇನ್ನೊಬ್ಬ ವ್ಯಕ್ತಿಗೆ 10% ಇಂಟ್ರೆಸ್ಟನ್ನು ಚಾರ್ಜ್ ಮಾಡುತ್ತೆ. 10%ಅಲ್ಲಿ 5% ಮೈನಸ್ ಮಾಡಿದಾಗ ಸ್ಟಿಲ್ ಬ್ಯಾಂಕ್ಗೆ 5% ಲಾಭ ಆಗುತ್ತೆ. ಫಾರ್ ದ್ಯಾಟ್ ವಿ ಕಾಲ್ ಇಟ್ ಎಸ್ ಅ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂತ ಕರಿತೀವಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಬಾಂಡ್ ಯೀಲ್ಡ್. ಪ್ರತಿಯೊಂದು ಬ್ಯಾಂಕ್ನು ಕೂಡ ಸರ್ಕಾರದ ಕೆಲವೊಂದು ಬಾಂಡ್ಗಳನ್ನು ಸೆಲ್ ಮಾಡ್ತಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಬಾಂಡ್ ಯೀಲ್ಡ್ ಇದು ಜಾಸ್ತಿ ಆಗಿದೆ. ಯಾವಾಗ ಬಾಂಡ್ ಯೀಲ್ಡ್ ಜಾಸ್ತಿ ಆಗುತ್ತೆ ಅದು ಬ್ಯಾಂಕ್ಗಳ ಪ್ರಾಫಿಟಬಿಲಿಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರ ಸ್ಟಾಕ್ ಸದ್ಯಕ್ಕೆ ಕರೆಕ್ಷನ್ ಆಗಿದೆ. ಬಟ್ ಸ್ಟಿಲ್ ಬ್ಯಾಂಕ್ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡೋದಾದರೆ ಕರೆಂಟ್ PE ಬಂದ್ಬಿಟ್ಟು 12 ಇದೆ, ಮಿಡನ್ PE ಬಂದ್ಬಿಟ್ಟು 11 ಇದೆ. ಸ್ಟಿಲ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇನ್ನೊಂದು ಸ್ವಲ್ಪ ಸ್ಟಾಕ್ ಏನಾದರೂ ಕರೆಕ್ಷನ್ಸ್ ಆಯಿತು ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಬೈ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಇರುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.